ನಮ್ಮೂರಿನಲ್ಲಿ ನೀರಿಗಾಗಿ ಪರದಾಟ. ಗೈಸ್ ಬೆಳಗ್ಗೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಎಲ್ಗಪ್ಪ ಹೊರಟಿರೋದಂದ್ರೆ ನಾಳೆ ಬ್ಯಾನರ್ ಹಾಕ್ಸ್ಬೇಕಿತ್ತು. ಸೊ ನಮ್ಮೂರಲ್ಲಿ ಜಾತ್ರೆ ಇತ್ತು, ಮಾರಮ್ಮ ಜಾತ್ರೆ. ಅದಕ್ಕೆ ಫ್ರೇಮ್ ಮುರಿದ್ಬಿಟ್ಟಿತ್ತು. ಯಾಡಿಂಗ್ ಹಾಕೋಕೆ ಯಾಡಿಂಗ್ ಅಂಗಡಿ ಹತ್ರ ಬಂದ್ವಿ. ಯಾಡಿಂಗ್ ಅಂಗಡಿ ಮುಚ್ಚಿಬಿಟ್ಟಿತ್ತು. ಸೊ ಹಂಗೋ ಕಾಲ್ ಮಾಡಿಬಿಟ್ಟು ಸೊ ಅಂಗಡಿ ಹತ್ರ ಕರೆಸ್ಬಿಟ್ಟು ಸೊ ಯಾಡಿಂಗ್ ಇಡ್ಸೋಕೆ ಸ್ಟಾರ್ಟ್ ಮಾಡಿದ್ವಿ. ಫ್ರೇಮ್ಗೆ ಯಾಡಿಂಗ್ ಇಡಿಸಿ ಸೊ ನಮ್ಮ ಪಯಣ ನಮ್ಮ ಮನೆ ಕಡೆ ಅಂತ ನಾವು ಹೊರಟ್ವಿ. ಗೈಸ್ ಫ್ರೇಮ್ ಏನೋ ರೆಡಿ ಆಯಿತು, ಬ್ಯಾನರ್ ರೆಡಿ ಆಗಬೇಕಲ್ಲ. ಅದಕ್ಕೆ ನಮ್ಮ ಚಿನ್ನದ ನಾಡಾದಂಥ ಶಿರವಾರಕ್ಕೆ ಬಂದ್ವಿ. ಶಿರವಾರದಲ್ಲಿ ಲೊಕೇಟ್ ಆಗಿರುವ ಕನ್ನಡಾಂಬೆ ಎಂಬ ಶಾಪ್ಗೆ ನಾವು ವಿಸಿಟ್ ಕೊಟ್ವಿ. ಅಷ್ಟೊತ್ತರಲ್ಲೇ ನನ್ನ ಫ್ರೆಂಡ್ಸ್ ಎಲ್ಲ ಬ್ಯಾನರ್ ಎಡಿಟ್ ಮಾಡಿಸ್ತಾ ಇದ್ರು. ಗೈಸ್ ಇವನು ಕಟಿಂಗ್ ಮಾಡಿಸ್ಕೊತೀನಿ ಕರ್ಕೊಂಡು ಹೋಗು ಶಿರವಾರಕ್ಕೆ ಅಂದ. ಸೊ ಇವನ್ನ ಕರ್ಕೊಂಬಂದ್ರೆ ಇಲ್ಲಿ ಅಂಗಡಿಯಲ್ಲಿ ಫ್ರೀ ಫೈರ್ ಹಾಕೊಂಡು ಕುಂತವನೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಗೈಸ್ ಬ್ಯಾನರ್ ಎಲ್ಲ ರೆಡಿ ಆಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ಅದನ್ನ ಸೆಟ್ ಮಾಡ್ಬೇಕಂತ ಇಲ್ಲಿ ನಾವು ತೆಗ್ ತೋಡಕೈತಿದ್ವಿ. ಗೈಸ್ ತೆಗ್ ತೋಡಿದ್ದೆಲ್ಲ ಆದಮೇಲೆ ಇವಾಗ ಫ್ರೇಮ್ಗೆ ನಮ್ಮ ಬ್ಯಾನರ್ ಹಚ್ಬೇಕಿತ್ತಲ್ಲ. ಸೊ ನಮ್ಮ ಬ್ರದರ್ಸ್ ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಸೊ ಇವಾಗ ಬ್ಯಾನರ್ ಈ ಥರ ಐತೆ ನೋಡ್ಕೊಂಬಿಡಿ ಗೈಸ್. ಒಂಥರ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ ಥರ ಬ್ಯಾನರ್ ಐತೆ ಅಂತ. ಗೈಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಒಂದು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಟೇಕ್ ಕೇರ್, ಲವ್ ಯು, ಬಾಯ್ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.